ಮುಂದೆ ಆಗೋ ಅನಾಹುತಗಳ ಮುನ್ಸೂಚನೆ ಸಿಕ್ಕಿದೆ. ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಮುಟ್ಟುತ್ತೋ. ಮನೆಗೆ ಆಧಾರವಾಗಬೇಕಾಗಿರೋ ಗಂಡು ಮಗ ಇವತ್ತು ಕುಡ್ಕೊಂಬಂದು ತೂರಾಡ್ತಿದ್ದಾನೆ. ನಾಳೆ ಮದುವೆ ಆಗಿ ಬೇರೆ ಮನೆಗೆ ಹೋಗೋಳು, ನಿನಗೇನಾಗಬೇಕು? ಆದ್ರೆ ಈ ಮನೇಲಿದ್ದು ಅವನ ಆಧಾರದಲ್ಲೇ ಬದುಕಿರ್ಬೇಕಾದವ್ರು ನಾವು. ಅವನ್ನ ಹಾಳು ಮಾಡಿ ಮಹಾ ಸಾಧನೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ಬಾಯಿ ಮುಚ್ಕೊಂಡು ವ್ರತ ಮಾಡೋ. ಸುಮ್ಮನೆ ನನ್ನ ಹೊಣೆ ಮಾಡಬೇಡಿ. ನಾನೇನು ಹೇಳಿದ್ ನಾ ವಿದ್ಯನ್ ಕುಡ್ಕೋಬಾ ಅಂತ? ಕೊಂಬೆ ಮುರಿದಿದ್ದಕ್ಕೆ ಕಾಗೆ ಕೂತಿದ್ದೆ ಕಾರಣ ಅಲ್ಲ. ಇಷ್ಟು ವರ್ಷದಿಂದನೂ ನಿಮ್ಮ ಅಮ್ಮನವ್ರನ್ನ ಬೈಕೊಂಡೇ ಬಂದಿದ್ದೀನಿ. ಅವಾಗೇನು ಆಗದೆ ಇದ್ದಿದ್ದು ಈಗ ಆಗತ್ತಾ? ಎದುರು ಮಾತಾಡ್ಬೇಡ. ಈ ವಿಷಯದಲ್ಲಿ ನಾವ್ಯಾರು ನಿನ್ ಮಾತಿಗೆ ಒಪ್ಕೊಳ್ಳೋದಿಲ್ಲ. ನೀನ್ ಸಪ್ತಾಹ ಮಾಡ್ಬೇಕು ಅಷ್ಟೇ. ಮಾಡಲ್ಲ. ಲಲಿತಾ, ಸುಂದ್ರಿ ಬಾ ಬಾ, ಹೇಳ್ತೀನಿ ಬಾ. ಕೂತ್ಕೋ ಕೂತ್ಕೋ. ಈಗ ನೀನ್ ಮಾಡಿದ್ ಸರಿನಾ ಮಗಳೇ? ಇದನ್ ಹೇಳಕ್ ಇಲ್ಲಿ ತನಕ ಕರ್ಕೊ ಬಂದ್ಯಾ? ಹಾಗಲ್ಲ ಕಣೋ, ನನ್ನ ಮಗಳಿಗೆ ಕೆಟ್ಟ ಹೆಸರು ಬರೋದು ನಂಗೆ ಇಷ್ಟ ಇಲ್ಲ. ಈಗ ನೋಡು, ನೀನು ದುರ್ಗಾ ಸಪ್ತಾಹ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ಯಾ ಅಲ್ವಾ? ಷರತ್ತುಗಳನ್ನು ಹಾಕಿದೀಯ. ಈಗ ಆ ಷರತ್ತುಗಳೆಲ್ಲ ಈಡೇರಿದ ಮೇಲೆ ದುರ್ಗಾ ಸಪ್ತಾಹ ಮಾಡೋಲ್ಲ ಅಂದ್ರೆ ಯಾರಿಗೆ ಕೆಟ್ಟ ಹೆಸರು?